ಈಗ ಮಾತ್ರ ದೇವರು ಉತ್ತು ಕೊಟ್ಬಿಟ್ಟಿದ್ದಾರೆ, ಭಾಳ ಸಿಕ್ಕವನು ಇಲ್ಲ ನಿಮ್ಮ ತುಂಬ ನಿಮ್ಮ ಯೂಟ್ಯೂಬ್ನಲ್ಲಿ ಮತ್ತು ಎಲ್ಲ ಮೀಡಿಯಾನಲ್ಲಿ ಭಾಳ ಅಬ್ಸರ್ವ್ ಮಾಡಿದ್ದೀನಿ ಸರ್. ನಿಮ್ಗೆ ಕೂಡ ಭಾಳ ಇಷ್ಟ ಆಯಿತು ಅಂತ, ಅದೊಂದಪ್ಪ ನನ್ನ ಆಸ್ತಿ ಅಂದರೆ. ಸೊ ಆಗ ಮಾತಾಡ್ತಾ ಭಾಳ ಎಮೋಷನಲಿ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರು. ಭಾಳ ನಿಜವಾಗ್ಲೂ ಐ ವಾಸ್ ವೆರಿ ಇನ್ಸ್ಪೈರ್ಡ್ ಅವ್ರು ಮಾತಾಡುವಾಗ. ಒಂದು ನಿರ್ದೇಶಕರು ಸ್ಕ್ರಿಪ್ಟ್ ಮಾಡೋದ್ರಿಂದ ಇಟ್ಕೊಂಡು ಮತ್ತೆ ಒಂದು ಬಜೆಟ್, ಇಷ್ಟೇ ಬಜೆಟಲ್ಲಿ ಒಂದು ಸಿನಿಮಾ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಿರ್ಮಾಪಕರ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಾದ್ಮೇಲೆ ₹1 ಜಾಸ್ತಿ ಆಗಿದೆ ಅಗ್ರಿಮೆಂಟ್ ಹಾಕೊಂಡು ಅದೇ ದುಡ್ಡಿಗೆ ಸಿನಿಮಾ ಮಾಡಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಇದು ಕಾರ್ಪೊರೇಟ್ ಲೆವೆಲ್ ನಡೆಯುತ್ತೆ. ಬಟ್ ಇಲ್ಲಿ ನಮ್ಮ ಕೆಲವು ಗಾಂಧಿನಗರಿಗಳು, ಎಲ್ಲರೂ ಅಲ್ಲ, ಗಾಂಧಿನಗರಿಗಳು ಇರಬೇಕು, ಎಲ್ಲ ಕಡೆಯೂ ಗಾಂಧಿನಗರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಬಹಳ ಒಳ್ಳೆಯವರು ಇದ್ದಾರೆ. ಬಟ್ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಬಜೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಬಂದು ಇಷ್ಟು ದುಡ್ಡು ಬರುತ್ತೆ ಆಡಿಯೋನಲ್ಲಿ, ಇಷ್ಟು ಬರುತ್ತೆ ಸ್ಯಾಟಲೈಟ್ ಅಲ್ಲಿ, ಇಷ್ಟು OTT ಬಂದ್ಬಿಡುತ್ತೆ, ಥಿಯೇಟರ್ ನಲ್ಲಿ ಇಷ್ಟು ಬಂದ್ಬಿಡುತ್ತೆ, ಬರೀ ಇದನ್ನ ಹೇಳೋರು ಹೇಳ್ತಾರೆ ಹೊರತು ಸತ್ಯಾಸತ್ಯತೆಗಳನ್ನು ಯಾರು ಎತ್ತಿಡಿಯೋರು ಇಲ್ಲ. ಬಹಳ ಕಮ್ಮಿ ಆಗ್ಬಿಟ್ಟಿದ್ದಾರೆ ಚಲನಚಿತ್ರರಂಗದಲ್ಲಿ. ಸೊ ಹಾಗಾಗಿ ಅಂತ ಸತ್ಯಕ್ಕೆ ಬರ ಇರೋ ದಿನದಲ್ಲಿ ಸತ್ಯ ಇದೆ ಅಂತ ಅಂದ್ಬಿಟ್ಟು ಈ ನಿರ್ದೇಶಕರು ಅದೇ ಅಮೌಂಟ್ ಏನು ಒಪ್ಕೊಂಡಿದ್ರು ನಿರ್ಮಾಪಕರು, ಅದೇ ಅಮೌಂಟ್ಗೆ ಅಗ್ರಿಮೆಂಟ್ ಹಾಕಿ ಸಿನಿಮಾ ಅದ್ಭುತವಾದ ಒಂದು ಅದು ಗಿದ್ರಿ ಮಲ್ಲಿ ಇಲ್ಲಿ ಶಬರಿ ಮೇಕಿಂಗ್ ಅಂತ ನೋಡಿದ್ರೆ ಬಹಳ ಚೆನ್ನಾಗಿ ಬಂದಿದೆ. 3 ಹಾಡು ಮಾಡಿದ್ರು ಕೂಡ ಹೇಮಂತ್ ಕುಮಾರ್ ವಂಡರ್ಫುಲ್ ಜಾಬ್. ಎಲ್ಲಿದ್ದಾರೆ ಸಂಗೀತ ನಿರ್ದೇಶಕರು? ಬಹಳ ಎಸ್ಪೆಷಲಿ ಆ ಲಾಸ್ಟ್ ಬಿಟ್ಟು ಆ ಮಗು ಜೊತೆಲಿ ಜೀಪಲ್ಲಿ ಹೋಗ್ತಾ ಇದೆಯಲ್ಲ, ಆ ಯಾರು ಗ್ಯಾರಂಟಿ ಇಟ್ ಆಗುತ್ತೆ ರೀ, ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಸೊ ನಿಜವಾಗ್ ನನಗೆ ಬಹಳ ಖುಷಿ ಆಯ್ತು. ಇವತ್ತು ಬಹಳ ಒಳ್ಳೆ ದಿನ, ಎವ್ರಿ ಡೇ ಇಸ್ ಎ ನೈಸ್ ಡೇ. ಇವತ್ತು ಬಹಳ ಸ್ವಲ್ಪ ಇನ್ನ ಜಾಸ್ತಿ ಒಳ್ಳೆ ದಿನ ಅಂದ್ರೆ ಕಾರಣ ಇದೆ. ಒಂದು ಎಲ್ಲ ಪತ್ರಿಕಾ ಮಿತ್ರರು ಇವತ್ತು 4-5 ಪ್ರೆಸ್ ಕಾನ್ಫರೆನ್ಸ್ ಇದೆ. ಆಕ್ಚುಲಿ 11:30ಗೆ ರಾಮಾಯಣದಿತ್ತು, ಅದು ಮತ್ತೆ ಪೋಸ್ಟ್ ಪೋನ್ ಆಯ್ತು, ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ತಮ್ಗೆಲ್ಲ ತೊಂದರೆ ಕೊಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. 2:30ಗೆ ಶಿಫ್ಟ್ ಆಗಿದೆ. ತಾವೆಲ್ಲ ಬಂದು ಇದುವರೆಗೂ ಮ್ಯಾಕ್ಸಿಮಮ್ ಸಪೋರ್ಟ್, ಯಾವತ್ತು ಸಪೋರ್ಟ್ ಮಾಡಿಲ್ಲ ಲಹರಿಗೆ. ತಾವು 50 ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಿ. ನಮ್ಮ 7 ಕೋಟಿ ಜನರು ಕೂಡ ನಮ್ಮ ಕನ್ನಡಿಗರು ಯಾರು ಬಿಟ್ಕೊಟ್ಟಿಲ್ಲ. ಸೊ ರಾಮಾಯಣ ಖಂಡಿತ ಗೆಲ್ಲಿಸ್ತೀರಾ ಅನ್ನೋ ಒಂದು 100% ಪಾಸಿಟಿವ್ ಎನರ್ಜಿ ನನಗಿದೆ. ಈ ಸಿನಿಮಾನು ಅಷ್ಟೇ, ನಿರ್ಮಾಪಕರು 3 ಜನ ಇದ್ದೀರಿ ಅಂತ ಗೊತ್ತಾಯ್ತು. 3 ಒಳ್ಳೇದಾಗಲಿ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಒಂದು ಸಿನಿಮಾ ಗೆದ್ರೆ ಬಹಳ ಜನಕ್ಕೆ, ಎಲ್ಲರೂ ಗೆದ್ದಂಗೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಮಂತ್ ಕುಮಾರ್, ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ನಿರ್ದೇಶಕರೇ, ಇದಕ್ಕೂ ನಿಮ್ಗೆ ಅವಾರ್ಡ್ ಬರಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅದೇ ಒಂದು ರಿಕ್ವೆಸ್ಟ್ ಅಂದ್ರೆ ಸ್ವಲ್ಪ ನಾನು ಇಮಿಡಿಯೇಟ್ ಆಗಿ ಹುಡುಕ್ತೀನಿ, ಯಾಕಂದ್ರೆ ಇಲ್ಲಿ ರಾಮಾಯಣ ಆಯ್ತು, ಅಲ್ಲಿ ರಾಮಾಯಣ ನೋಡ್ಬೇಕು ಇವಾಗ. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮೇಶ್ ಸರ್. ಹಿಂದೆ ಯಾರು ಸರ್ ಇರೋದಲ್ಲಿ? ಬನ್ನಿ, ಜಾಯ್ನ್ ಆಗಿ. ಹೀರೋ ಅವರೇ, ಬೆಸ್ಟ್. ಎಸ್, ಬೆಸ್ಟ್. ಸರ್ ಮುಂದೆ ಕುತ್ಕೋಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.